ಒಂದು ಪರಿಚಯ ಮತ್ತು ಅವರ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಾದ ನಿರ್ಮಾಪಕರು, ಆಮೇಲೆ ನಮ್ಮ ಯಾರಾದ್ರೂ ಕೆಲಸ ಇಲ್ಲ ಯಾರು ನೀವು ಸಿನಿಮಾ ಕೆಲಸ ಮಾಡಿದ್ದೀರಿ ಅವರೇ ಮಾತ್ರ. ಸರ್ ಡೈರೆಕ್ಟರ್ ನೀವು ಫಸ್ಟ್ ಮಾತಾಡ್ಬಿಡಿ. ಮಾತಾಡಿ. ಇಲ್ಲಾಗಲೇ ಒಂದು ಮೈಕ್ ಈ ಕಡೆ ಕೊಡಿ, ಇವ್ರಿಗೆ ಯಾರು ಪ್ರಶ್ನೆ. ಭಾರತಿ ಟೀಚರ್ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ, ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ. 20 ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದೇನೆ, ಹಾಡುಗಳು ಬರೆದಿದ್ದೇನೆ. 2 ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ. ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು 3000 ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಒದಗಿಸಿದ್ದೇನೆ. ಇದು ನನ್ನ ಹಿನ್ನೆಲೆ. ಇದು ನನ್ನ ನಿರ್ದೇಶನದಲ್ಲಿ ಇದು 3ನೆಯ ಚಿತ್ರ. ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು. ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ. ಒಂದೇ ದಿನದಲ್ಲಿ ಅವರು ಅದನ್ನು ಓಕೆ ಮಾಡಿದ್ರು. 15ನೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ. ಸೊ ಅವರ ಮನಸ್ಸು ಕನ್ನಡಕ್ಕಾಗಿ, ಇದು ಕನ್ನಡದ ಚಿತ್ರ, ಕನ್ನಡಕ್ಕಾಗಿ ಮಾಡಬೇಕಾಗಿರೋದು. ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ, ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದಾದ ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದು ಈ ಹುಡುಗಿ ಭಾರತಿ ಪಾತ್ರ. 7ನೇ ಕ್ಲಾಸ್ ಓದ್ಬೇಕಾಗಿದ್ದಲ್ಲಿ, ಅವಾಗ 7ನೇ ಕ್ಲಾಸ್ ಇದ್ಲು, ಈಗ 8ನೇ ಕ್ಲಾಸ್ ಆಗೋಗ್ಬಿಟ್ಲು. ಅವಾಗ ಇನ್ನೂ 4 ಇಂಚ್ ಕಮ್ಮಿ ಇದ್ಲು, 3 ಇಂಚ್ ಸಣ್ಣ ಇದ್ಲು. ಎಲ್ಲ ಬದಲಾಗಿದ್ದಾಳೆ ಈಗ. ಅವಳು ನಿಜವಾಗ್ಲೂ ಟೀಚರ್ ಆಗೋಗ್ಬಿಟ್ಟಿದ್ದಾಳೆ ಈಗ. ಚಿತ್ರ ತಡ ಆಯ್ತು. ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ. ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನು ಕೊಟ್ಟಿದ್ರು ಅಭಿನಯಿಸೋದಕ್ಕೆ, ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯಿತು. ಕೊನೆಗೆ ಈಗ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಬಹುಶಃ ಮುಂದಿನ ತಿಂಗಳು 5ನೇ ತಾರೀಕು ಅಥವಾ ಈ ತಿಂಗಳು 28ನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದ್ದೀವಿ. ಅದಿನ್ನೂ ಗ್ಯಾರಂಟಿ ಇಲ್ಲ, ನೋಡುವ. ಇನ್ನು ಅದರದ್ದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ. ಅದರ ಮಧ್ಯೆ ಪ್ರತಿ 3 ದಿವಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಏನ್ ಹೇಳಿ? ಅದೇ ಅವ್ರದ್ದು ಒಂದು DC ಪಾತ್ರ ಆಗ್ಬೇಕಿದ್ದು, ಈಗ ಅದು ಬದಲಾಗಿದೆ. ಅದನ್ನ ಮುಂದಿನ ಇದರಲ್ಲಿ ಹೇಳ್ತೀನಿ. ಅದು ಮಾಡ್ತಾರೆ, ಒಪ್ತಿದ್ದಾರೆ. ಇಲ್ಲ, ಹೌದು. ಯಾಕೆಂದ್ರೆ ನಾವು ಉಳಿದಂತಹ ಎಲ್ಲ ಪ್ರೋಸೆಸ್ ಅನ್ನ ಮುಗಿಸಿದೀವಿ. 2 ದಿವಸ ಏನ್ ಬ್ಯಾಲೆನ್ಸ್ ಇದೆಯೋ ಅದಷ್ಟನ್ನ ಬಿಟ್ಟು ಇನ್ನು ಬಾಕಿ ಎಲ್ಲವೂ ಕೂಡ ಮುಗಿದಿದೆ. ಇವನ್ ರಿಕಾರ್ಡಿಂಗ್ ಇಂದ ಹಿಡಿದು ಸರ್, ನಾವು ಅಂದ್ಕೊಂಡಿದ್ದನ್ನ ಹೇಳಿದೆ. ನನ್ನ ಡೇಟ್ ಅನೌನ್ಸ್ ಮಾಡಿಲ್ಲ, ನಮ್ಗೆ ಅದ್ರದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ಕೊಂಡಿದ್ವಿ 28ಕ್ಕೆ ಅಂತ. ನೋಡ್ಬೇಕದು ಇನ್ನು ಏನೇನಾಗತ್ತೆ ಅಂತ. ಸೊ ನಾವು ಬಿಡುಗಡೆಯ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ, ಗೊತ್ತಿಲ್ಲ. ಆದಿತ್ಯ ಅವರನ್ನ ಒಂದು ಪಾತ್ರಕ್ಕೆ ನಾವು ಆಹ್ವಾನಿಸಿದೀವಿ. ಅವರು ಅಭಿನಯಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವರನ್ನೇ ಖುದ್ದಾಗಿ ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಹಂಚಿಕೊಳ್ಬೇಕು ಅಂತ ಬಯಸ್ತೀನಿ.
ಅದರಲ್ಲಿ ಡೌಟ್ ಇಲ್ಲ, ಈ ವರ್ಷ ಖಂಡಿತ ಹಾಗೆ ಆಗತ್ತೆ. ಈ ತಿಂಗಳು ಕೊನೆಗೆ ಅಂದ್ಕೊಂಡಿದ್ವಿ, ಬಹುಶಃ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗಬಹುದು ಅನ್ನೋದು ಅಂದಾಜಿದೆ. ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಇನ್ನು ಯಾರ್ಯಾರು ಬರ್ಬೋದು ಈ ತರ ಮಾಡಕ್ಕೆ ಅನ್ಕೊಂಡಿದ್ದೀರಾ? ಯಾರು ಬರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸರ್, ಅಭಿನಯದಲ್ಲಿ ಪಾತ್ರಗಳು ಯಾವುದು ಬ್ಯಾಲೆನ್ಸ್ ಇಲ್ಲ. ಒಪ್ಕೊಂಡಿದ್ದವರು ಮಾಡೋದು ತಡ ಆಗಿದ್ರಿಂದ ಅದು ಒಂಚೂರು ಮುಂದೆ ಹೋಗಿದೆ. ಸೊ ನಮ್ಮ ಡೈರೆಕ್ಟರ್ ನಮ್ಗೆ ಎಲ್ಲೋದ್ರು ಎದುರಿಸ್ಬಿಡ್ತಾರೆ, ಪಿಕ್ಚರ್ ಮಾಡಿದ್ದೀವಿ ಅದು ಗೆಲ್ಲುತ್ತಾ ಇಲ್ಲ ಅಂತ. ನನಗೆ ಮೊದಲೇ ಹೇಳ್ಬಿಡ್ತಾರೆ ನಾನು ಕನ್ನಡ ಸೇವೆ ಮಾಡಕ್ ಬಂದಿದ್ದೀನಿ ಅಂತ. ಭಯ ಬೇಡ, ಪಿಕ್ಚರ್ ಗೆಲ್ಲುತ್ತೆ, ಹಂಗೆ ಹೇಳಿದ್ರು. ಅದಕ್ಕೆ ಭಯ ಇಲ್ಲ. ಆಮೇಲೆ ಸಿನಿಮಾ ಸರ್ 2 ದಿನ ಶೂಟಿಂಗ್ ಬಾಕಿ ಇದೆ ಅಷ್ಟೇ. ಸೊ ತಾವೇನು ಹೇಳಿದ್ರಿ 2 days ಶೂಟಿಂಗ್ ಆದರೆ ಇನ್ನು ಉಳಿದಿರೋದು ಎಲ್ಲವೂ ಕಂಪ್ಲೀಟ್ ಆಗಿದೆ. ಸೊ ಆ 2 days ಏನು DC ಪಾತ್ರಕ್ಕೆ ಸಂತೋಷ್ ಸರ್ ಹೇಳಿದ್ರು, ಅವ್ರದ್ದು ಆದಿತ್ಯ ಸರ್ ಇಬ್ಬರದಿದೆ. ಆದಿತ್ಯ ಸರ್ DC ಮಾಡಿದ್ರೆ ಅವ್ರು ಮತ್ತೊಂದು ಬರ್ತಾ ಇದೆ, ಇಲ್ಲ ಅವರೇನು ಮಾಡ್ತೀನಿ ಅಂತಂದ್ರೆ ಅವ್ರಿಗೆ 2 ದಿವಸ, ಇವ್ರದ್ದು ಒಂದು ಅರ್ಧ ದಿವಸ ಇದೆ ಅಷ್ಟೇ. ಸೊ ಅದು 2 ದಿನ ಶೂಟಿಂಗ್ ಬಾಕಿ ಇದೆ, ಈ ವಾರದಲ್ಲೇ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಹೇಳಿ ಸರ್, ಅದೇನೆ ಎಲ್ಲ ದುಡ್ಡು ಬೇಡ ಸುಮ್ಮನೆ ಸೇವೆ ಮಾಡಕ್ ಬಂದಿದ್ದಾರೆ ಅಂತಿದ್ದಾರೆ. ಅಲ್ಲ ಹೇಳ್ತಾರೆ, ಅದಕ್ಕೆ ಈಗ ನೀವು ನೋಡಿ ನಾವು ಆ ರೀತಿ ಹೇಳಿಲ್ಲ ಸರ್, ನೀವೇನೇನೋ ಬೇರೆ ಕೇಳ್ತಾ ಇದ್ದೀರಿ. ನೋಡಿ ಹಾಗಲ್ಲ. ಒಂದು ಕೆಲಸ ಮಾಡುವಾಗ ಅದ್ರ ಹಿಂದೆ ಒಂದು ದೊಡ್ಡ ಉದ್ದೇಶವನ್ನ ನಾವು ಗ್ರಹಿಸಬೇಕಾಗ್ತದೆ. ಇಲ್ಲ ಟ್ರೈಲರ್ ನೋಡಿದಿರಲ್ಲ ಸರ್, ನಾವು ಟ್ರೈಲರ್ ನೋಡಿದಿರಲ್ಲ, ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀನಿ, ಅದರಲ್ಲಿ ಧೈರ್ಯ ಇದೆ. ಅಟ್ಲೀಸ್ಟ್ ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಪ್ರಸನ್ನ ಸರ್ಗೆ ಅವ್ರ ಮೇಲೆ ಧೈರ್ಯ ಹೋಗ್ಬಿಟ್ಟು ಸುಮ್ನೆ ಚೆಲ್ಲಕ್ಕೂ ನಾವು ತಯಾರಿಲ್ಲ ಸರ್. ಅದು ನಾವೇನ್ ಸುಮ್ನೆ ಚೆಲ್ಲಕ್ ತಯಾರಿಲ್ಲ. ಆದ್ರೆ ಒಂದು ಯುದ್ಧಕ್ಕೆ ಹೊರಟಾಗ ಒಂದು ಮನಸ್ಥಿತಿ ಅಂತ ಬೇಕಾಗ್ತದೆ. ಪ್ರತಿಯೊಂದು ಸಿನಿಮಾ ಕೂಡ ಒಂದು ಯುದ್ಧ ಅಂತಾನೆ ನಾವು ಭಾವಿಸೋದಾದ್ರೆ, ಒಂದು ಕೆಲಸ, ಯಾವುದೇ ಕೆಲಸ ಇರಲಿ ಅದು ಯುದ್ಧ. ಅದು ಗೆಲ್ಲೋದು ಸೋಲೋದು ಆಮೇಲೆ, ಆದ್ರೆ ನಾವು ಹೋರಾಡ್ತೀವಿ ಅನ್ನುವಂತ ಮನಸ್ಥಿತಿ ಇರತ್ತಲ್ಲ, ಅದು ಮೊದಲನೇ ಮನಸ್ಥಿತಿ. ನಾವು ಕೆಲಸ ಮಾಡ್ಬೇಕಂತಂದ್ರೆ ಉಳಿದಿದ್ದು ಏನಾದ್ರೂ ಇರ್ಲಿ, ನೀನ್ ಧೈರ್ಯವಾಗಿ ಮಾಡು, ನಾನಿದ್ದೀನಿ, ಅದರದ್ದು ಲಾಭ ನಷ್ಟ ನೋವು ಅದೇನಿರುತ್ತೋ ಅದು ನನಗಿರುತ್ತೆ ಅನ್ನುವಂತ ಒಬ್ಬ ನಿರ್ಮಾಪಕರು ಹೇಳಿದ್ರೆ ನಮಗೆ ಅದೊಂದು ದೊಡ್ಡ ಗೌರವ. ನಾವು ಗೆಲ್ಲಬೇಕು ಅಂತಾನೆ ಹೊರಡ್ತೀವೋ ಹೊರತು ಏನೋ ಯಾರೋ ಸಿಕ್ಬಿಟ್ಟಿದ್ದಾರೆ ಯಾಮಾರಿಸ್ಬಿಡ್ಬೇಕು ಅಂತ ಏನ್ ಕೆಲಸ ಮಾಡಲ್ಲ ಸರ್. ಶ್ರದ್ಧೆಯಿಂದ ಮಾಡಿದೀವಿ, ಗೆಲ್ಲುವಂತ ಸಾಧ್ಯತೆಗಳು ಎಲ್ರಿಗೂ ಕಾಣಿಸ್ತಿದೆ. ಅದನ್ನ ಅವ್ರು ಹೇಳ್ತಿದ್ದಾರೆ. ಮೊದಲನೇ ದಿವಸ ನನ್ನ ಅನುಭವ ಏನಿತ್ತು, ಆ ಪ್ರೀತಿ ಗೌರವದ ವಿಷಯ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಇನ್ನೇನೂ ಸಮಸ್ಯೆಗಳಿಲ್ಲ ಅಂತ ನಾನು ಭಾವಿಸ್ತೀನಿ. ಕಂಪ್ಲೀಟ್ ಎಜುಕೇಶನ್ ಬಗ್ಗೆ ಅಂತ ಬೇರೆ ಏನು ಸರ್, ಇದು ಒಂದು ಮಗು ತಾನು ಕಂಡಂತಹ ಕನಸು, ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರರನ್ನ, ಕನ್ನಡ ಸಾಕ್ಷರರನ್ನ ಮಾಡಬೇಕು ಅಂತ ಕನಸು ಕಾಣುತ್ತೆ. ಈ ಕನಸನ್ನ ಹೇಗೆ ಈಡೇರಿಸ್ಕೊಳ್ತಾಳೆ ಅನ್ನೋದು ಕತೆ. ಅದು ಸಿಂಪಲ್. ಇದರಿಂದ ಮುಂದಕ್ಕೆ ನಾವು ಎಷ್ಟು ಮುಖ್ಯ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಎಜುಕೇಶನ್ ಅನ್ನುವಂಥದ್ರದನ್ನ ಇಡೀ ಆ ಕಥೆಯಲ್ಲೇ ಹೇಳೋದಕ್ಕೆ ಹೊರಟಿದೀವಿ. ಜೊತೆಗೆ ಆ ಮಗು ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ, ಆ ಮಕ್ಕಳು ಪ್ರತಿಯೊಬ್ಬರಲ್ಲೂ ಕೂಡ ಕನಿಷ್ಠ 10 ಜನಕ್ಕೆ ಕನ್ನಡ ಕಲಿಸಬೇಕು, ಅದಕ್ಕೆ ಒಂದು ಯೋಜನೆ ಬೇಕು, ಅದನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಸಿನಿಮಾದಲ್ಲಿ ಹೇಳ್ತಾಳೆ. ಅದು ಕೊನೆಯ ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ ಸರ್. ಕನ್ನಡದ ಕಾಳಜಿಯ ಕತೆ. ನಮಸ್ಕಾರ, ನನ್ನ ಹೆಸರು ಯಶಿಕಾ ಅಂತ. ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸಿನಿಮಾದಲ್ಲಿ ನಾನಂತೂ ತುಂಬಾನೇ ಕಲ್ತಿದ್ದೀನಿ. ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ. ಆಮೇಲೆ ನಮ್ಮ ನಿರ್ದೇಶಕರಾದಂಥ MLA ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು MB ಹಳ್ಳಿಕಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ನಾನೇನೇ ಆ್ಯಕ್ಟ್ ಮಾಡಿದ್ರು ಅವ್ರನ್ನ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋ ಆ್ಯಕ್ಟರ್ಸಿಂದ ನಾನು ತುಂಬಾ ಕಲ್ತಿದ್ದೀನಿ. ಈ ನಂದು ಸಿನಿಮಾ ಆಗುತ್ತೆ, ನಂದು ಟ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿ. ನಾನು ಸೀರಿಯಲ್ ಮಾಡಿದ್ದೀನಿ. ನಾನು ನನ್ನ ಕನಸು, ಜೋಡಿ ಅಕ್ಕಿ, ಅಮೃತ ವರ್ಷಿಣಿ,
ಇದನ್ನೆಲ್ಲ ಸೈಡ್ ಆಕ್ಟ್ ಅಂದ್ರೆ ಲೈಕ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿ ಪುಣ್ಯವತಿಲ್ ಮಾಡಿದ್ದೀನಿ. ಹಾಗೆ ಉದೋದೋಶ್ರೀ ರೇಣುಕಾ ರಾಮದಲ್ಲಿ 450 ಎಪಿಸೋಡ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಈ ಸಿನಿಮಾಗೆ ಬಂದಿದ್ದೀನಿ ನಾನು. ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ, 1-2-3 ಆ್ಯಡ್ ಕೂಡ ಮಾಡಿದ್ದೀನಿ. ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಮತ್ತೆ ರಕ್ತಾಸನ, ಪಾವನಿ ಅಂತ ಹೇಳಿ. ಈಗ ಯಾವ್ದು ಮಾಡ್ತಾ ಇಲ್ಲ, ಅದೇ ಭಾರತಿ ಟೀಚರ್. ರಿಲೀಸ್ ಆದ್ಮೇಲೆ ಮಾಡ್ತಾರೆ ಸರ್, ರಿಲೀಸ್ ಆದ್ಮೇಲೆ ಚಾನ್ಸ್ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ಇದು ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್. ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು. ಗಣ್ಯರಾಗಿದ್ರೆ ಎಲ್ಲರೂ ನೀವೇ ಗಣ್ಯರು ನಮಗೆ. ಸೊ ಇಷ್ಟೇ ಅಂತ ಹೇಳ್ತೀನಿ. ಎಲ್ರು ನೋಡಿ, ನಮ್ಮ ಸಿನಿಮಾ ಚೆನ್ನಾಗಿದೆ. ನಾನು ಹೇಳೋದ್ ಬದಲು ನೀವೇ ಬಂದು ನೋಡಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವ್ರು ಬಂದಿದ್ದಾರೆ, ಲವ್ 360 ಅವರು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.